ನೀವು ಆಚೆ ಬರುವಾಗಲೇ ಒಬ್ರಿಗೊಂದು ಬಾಯಿ ಕೂಡ ಹೇಳಲಿಲ್ಲಲ್ಲ ಸರ್. ರಕ್ಷಿತಾ ಬಂದ್ಬಿಟ್ಟು ನಿಮ್ಮನ್ನು ಮಾತಾಡಿಸ್ತಾ ಇದ್ರು, ಏನೋ ಮಾತಾಡ್ತಿದ್ರು, ಅದು ಕನ್ವರ್ಸೇಷನ್ ಆಯಿತು. ಆ್ಯಕ್ಚುಲಿ ಏನಾಯಿತು? ಏನಕ್ಕೆ ಹಂಗೆ ಆಚೆ ಬಂದ್ರಿ? ಇಲ್ಲ, ಅದು ಏನಕ್ಕೆ ಬಂದೆ ಅಂದರೆ ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ, ಎಲ್ಲೂ ಹೇಳೂ ಇಲ್ಲ. ಅಲ್ಲಿ ಸ್ಟೇಜ್ ಮೇಲೆ ಇದ್ದಾಗಲೂ ಅಷ್ಟೇ ಸುದೀಪ್ ಸರ್ ಏನಕ್ಕೆ ಏನಾಯಿತು ಅಂತ ಕೇಳಿದಾಗಲೂ ಇಲ್ಲ ಸರ್ ನನಗೆ ಹೇಳ್ಬೇಕು ಅಂತ ಅನ್ನಿಸ್ತಾ ಇಲ್ಲ ಅಂತ ಅಂದೆ. ಬಟ್ ಇಲ್ಲೂ ಹೇಳೋಕ್ಕೆ ಇಷ್ಟ ಇಲ್ಲ, ನೋಡೋಣ ಮುಂದೊಂದು ದಿನ. ಬಿಗ್ ಬಾಸ್ ಮನೆಗೆ ಹೋದ ತಕ್ಷಣ ಪ್ರತಿ ದಿನದಿಂದ ಕೊನೆ ದಿನ ಗಂಟಲು ತುಂಬ ಮೆಮೊರಿನೇ ಅದು. ಯಾಕೆಂದರೆ ಈಗ ಆಚೆ ಬಂದಾದ್ಮೇಲೆ ತುಂಬ ಮಿಸ್ ಮಾಡ್ಕೋತೀವಿ. ಯಾಕಂದರೆ ನಾನು ಯಾರ ಜೊತೆನೂ ಜಗಳ ಆಡಿಲ್ಲ, ಎಲ್ಲರೂ ನನ್ನ ಬಾಯಿ ತುಂಬ ಅಣ್ಣ ಅಣ್ಣ ಅಂತ ಕರೆಯೋರು. ನಾನು ಎಲ್ಲರೂ ಪ್ರೀತಿಯಿಂದ ಅಪ್ಪಿ ಅಪ್ಪಿ ಅಂತ ಎಲ್ಲರೂ ಮಾತಾಡಿಸ್ತಾ ಇದ್ದೆ. ಅದರಿಂದ ನಮ್ಮ ಒಂದು ಸಂಬಂಧ ಹೇಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಆ ಒಂದು ಗೆಳೆತನನ್ನ ಮಿಸ್ ಮಾಡ್ಕೋತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸಾಂಗ್ ಬರ್ತಾಯಿತ್ತು, ಸಾಂಗಲ್ಲಿ ಎಲ್ಲ ಎದ್ದೇಳ್ತಾ ಇದ್ದು, ಆ ಸಾಂಗನ್ನು ಮಿಸ್ ಮಾಡ್ಕೋತೀನಿ. ಆಮೇಲೆ ಬಿಗ್ ಬಾಸ್ ಧ್ವನಿ ಮಿಸ್ ಮಾಡ್ಕೋತೀನಿ, ಆ ಮೈಕನ್ನು ಮಿಸ್ ಮಾಡ್ಕೋತೀನಿ, ಅಲ್ಲಿದ್ದಂಥ ಪ್ರತಿಯೊಂದನ್ನು ನಾನು ಮಿಸ್ ಮಾಡ್ಕೋತೀನಿ. ಅದೆಲ್ಲ ಜೀವನದಲ್ಲಿ ಒಂದು ಮೆಮೊರಿನೇ. ಯಾಕಂದರೆ ಇನ್ನೊಂದ್ಸಲ ಬಿಗ್ ಬಾಸ್ಗೆ ಹೋಗೋಕ್ಕಾಗೋದಿಲ್ಲ. ಹೋಗಿ ಬಂದಿದ್ದೀವಿ ಅಂದರೆ ಜೀವನದಲ್ಲಿ ಒಂದು ಮೆಮೊರಿ. ಪೂರ್ತಿ ಎಪಿಸೋಡ್ ನೋಡಲು ಫಸ್ಟ್ ವ್ಯೂ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.